ಎಂಥ ಕಾಲ ಬಂತಪ್ಪ. ಯಾರಿಗಾದ್ರೂ ಏನಾದ್ರೂ ಆದ್ರೆ ಸಹಾಯ ಮಾಡೋಕೆ ಜನ ಹೆದರು ಬಿಡ್ತಾರೆ. ಅಂಥದ್ರಲ್ಲಿ ಸಹಾಯ ಮಾಡೋಕೆ ಮುಂದಾದಂಥ ಪೊಲೀಸರೇ ಬೆಪ್ಪರಾದ ಕಥೆ ಇದು. ಅಷ್ಟಕ್ಕೂ ಏನಾಯ್ತು ಅಂತ ತಿಳ್ಕೊಳ್ಬೇಕು ಅಂದ್ರೆ ಒಂದು ಬಾಟಲ್ ಕಥೆಯ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಅಣ್ಣ ಏನಾಗಿದೆ? ಅಣ್ಣ ನೀರ್ ಬೇಕಾ? ಅಣ್ಣ ನೋಡಿದ್ರಲ್ಲ ಅಣ್ಣ ಏನಾಗಿದೆ? ಯಜಮಾನ್ರೆ ಏನಾಯ್ತು ಅಂತ ಬಸ್ನಲ್ಲಿದ್ದ ಕಂಡಕ್ಟರ್, ಡ್ರೈವರ್, ಪ್ರಯಾಣಿಕರೆಲ್ಲ ಈ ವ್ಯಕ್ತಿಯನ್ನ ಎಷ್ಟೇ ಕರೆದ್ರು, ಕೂಗಿದ್ರು, ಆತನ ದೇಹವನ್ನ ಮುಟ್ಟಿ ಅಲುಗಾಡಿಸಿದ್ರು, ಒಂದೇ ಒಂದು ಮಾತಾಡ್ತಿಲ್ಲ. ಇದೇ ಕಾರಣಕ್ಕೆ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಈತನಿಗೆ ಹಾರ್ಟ್ ಅಟ್ಯಾಕ್ ಆಗೋಗಿದೆ ಅಂತ ಎಲ್ರೂ ಗಾಬರಿಯಾಗಿದ್ರು. ಕೂಡ್ಲೇ ಪೊಲೀಸರಿಗೆ ಆಂಬ್ಯುಲೆನ್ಸ್ಗೂ ಕರೆ ಮಾಡಿದ್ದಾರೆ. ಕ್ಷಣ ಮಾತ್ರದಲ್ಲಿ ಪೊಲೀಸರು ಆಂಬ್ಯುಲೆನ್ಸ್ ಸ್ಪಾಟಿಗೂ ಎಂಟ್ರಿ ಕೊಟ್ಟಾಯ್ತು. ಪ್ಯಾಸೆಂಜರ್ನ ಬಸ್ನಿಂದ ಇಳಿಸಿ ಪೊಲೀಸರು ಈತನ ರಕ್ಷಣೆಗೂ ಮುಂದಾದ್ರು. ಆದ್ರೆ ಆಮೇಲೆ ಶುರುವಾಯ್ತು ನೋಡಿ ಅಸಲಿ ಪಿಚ್ಚ. ಆಹಾ, ನೋಡಿದ್ರಲ್ಲ ಅಣ್ಣ ಹೆಂಗೆ ಬಸ್ನಿಂದ ಇಳಿದು ಬರ್ತಾವ್ರಿ ಅಂತ. ಇವರು ಹಾರ್ಟ್ ಅಟ್ಯಾಕ್ ಆಗಿ ಪ್ರಜ್ಞಾಹೀನರಾಗಿದ್ದಲ್ಲ, ಬದಲಿಗೆ ಫುಲ್ ಬಾಟ್ಲು ಏರಿಸಿ ಕಣ್ಣೇ ಕಾಣದ ಹಾಗೆ ಬಸ್ನಲ್ಲೇ ಪಾಚ್ಕೊಂಡ್ಬಿಟ್ಟಿದ್ರು. ಇದನ್ನ ನೋಡಿ ಪಾಪ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಟ್ರು ನೋಡಿ. ಅಸಲಿಗೆ ದಾಸರಹಳ್ಳಿ ಟೋಲ್ಗೇಟ್ ಬಳಿ ಈ ವ್ಯಕ್ತಿ ಬಸ್ ಹತ್ತಿದ್ದ. ಮಾಗಡಿ ರೋಡ್ಗೆ ಬರ್ತಿದ್ದಂಗೆ ಈ ವ್ಯಕ್ತಿ ದೇಹದಲ್ಲಿ ಫುಲ್ ಬದಲಾವಣೆ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗಾಬರಿಯಲ್ಲಿ ಬಸ್ ಡ್ರೈವರ್ ಪೊಲೀಸರಿಗೆ ಮಾಹಿತಿ ನೀಡಿ ಮಾಗಡಿ ಪೊಲೀಸ್ ಠಾಣೆ ಮುಂದೆ ಬಸ್ ತಂದು ನಿಲ್ಲಿಸಿದ್ದಾರೆ. ಆದ್ರೆ 10 ನಿಮಿಷ ಆದ್ಮೇಲೆ ನಿಮ್ಮಿಂದಲೇ ನನಗ್ ತೊಂದರೆ ಆಗಿದೆ ಅಂತ ವ್ಯಕ್ತಿ ಪೊಲೀಸರಿಗೆ ಆವಾಜ್ ಹಾಕಿದ್ದಾನೆ. ಈತನನ್ನ ಸಮಾಧಾನ ಮಾಡೋಕೆ ಪೊಲೀಸರೇ ಹರಸಾಹಸ ಪಟ್ಟಿದ್ದಾರೆ. ಕೊನೆಗೆ ಅತಿಯಾಗಿ ಕುಡಿದು ಬ್ಯಾಲೆನ್ಸ್ ತಪ್ಪಿದ್ದವನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ಅಣ್ಣ ಬಿಡಿ ಬಿಡಿ ಬಿಡಿ, ಹಂಗ್ ಮಾತಾಡಂಗಿಲ್ಲ. ಒಟ್ನಲ್ಲಿ ಈ ವ್ಯಕ್ತಿಯ ನಡೆಯಿಂದ ಕೆಲಕಾಲ ಭಯ, ಗೊಂದಲದ ವಾತಾವರಣ ಸೃಷ್ಟಿಯಾಗಿದ್ದಂತೂ ಸತ್ಯ. ಅತ್ತ ಸಹಾಯ ಮಾಡೋಕೋದ ಪೊಲೀಸರು ಸ್ವತಃ ತಾವೇ ಗಾಬರಿಯಾಗಿದ್ರು. ಆದ್ರೂ ಮಾನವೀಯತೆ ಮೆರೆದು ಆ ವ್ಯಕ್ತಿ ಸಹಾಯಕ್ಕೆ ಧಾವಿಸಿದ್ದಾರೆ. ನಮ್ ಪೊಲೀಸರಿಗೂ ಒಂದ್ ಸಲ್ಯೂಟ್ ಮಾಡೋಣ ಅಲ್ವಾ? ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.